ಮೂಡ ಹಗರಣದ ತನಿಖೆಗೆ 4 ತಂಡಗಳ ರಚನೆಯಾಗಿದೆ. ಎಫ್ಐಆರ್ ಆದಮೇಲೆ ಮೈಸೂರು ಲೋಕಾಯುಕ್ತ ಎಸ್ಪಿ ಈ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೋಸ್ಕರ 4 ತಂಡ ಅಂತ 4 ತಂಡಗಳ ಮೂಲಕ ಇಡೀ ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ಲೋಕಾಯುಕ್ತ ಎಸ್ಪಿ ಮನಸ್ಸು ಮಾಡಿದ್ದಾರೆ. 3 ತಿಂಗಳ ಒಳಗೆ ತನಿಖಾ ವರದಿ ನೀಡಬೇಕಾಗಿದೆ. ಮೈಸೂರು ಲೋಕಾಯುಕ್ತದ ವತಿಯಿಂದ ಮೂಡ ಹಗರಣದ ತನಿಖೆ ಆಗಬೇಕು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲ ಆರೋಪಿಯಾಗಿರ್ತಕ್ಕಂಥ ಪ್ರಕರಣ ಇದು. ಹಾಗಾಗಿ ಎಲ್ಲೂ ಏನೂ ಎಡವಟ್ಟುಗಳಾಗದ ರೀತಿಯಲ್ಲಿ ಪ್ರಕರಣದ ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತ ಎಸ್ಪಿ ಉದೇಶ್ ಕುಮಾರ್ ಅವರು 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಒಂದು ತಂಡಕ್ಕೆ ದಾಖಲಾತಿಗಳನ್ನು ಕಲೆಕ್ಟ್ ಮಾಡೋದು, ಮತ್ತೊಂದು ತಂಡ ಸಾಕ್ಷ್ಯಗಳನ್ನು ಮಾತನಾಡಿಸೋದು, ಮತ್ತೊಂದು ತಂಡ ಏನೇನು ಟೆಕ್ನಿಕಲ್ ಎವಿಡೆನ್ಸು ಡಿಜಿಟಲ್ ಎವಿಡೆನ್ಸ್ಗಳಿದೆ ಕಲೆಕ್ಟ್ ಮಾಡೋದು. ಹೀಗೆ ಅವರೊಂದು ತಂಡ ರಚನೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ತನಿಖಾಧಿಕಾರಿ ಅವರೇ ಆಗಿರೋದ್ರಿಂದ ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ಎಸ್ ರೋಹಿತ್, ಈಗ ಮೂಡ ಹಗರಣದ ತನಿಖೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಲೋಕಾಯುಕ್ತ ಎಸ್ಪಿ? ಅರವಿಂದ್, ನಿನ್ನೆಷ್ಟೇ ಕೂಡ FIR ದಾಖಲೇನಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿ 3 ತಿಂಗಳ ಒಳಗೆ ಈ ಒಂದು ಪ್ರಕರಣದ ಒಂದು ವಿವರವನ್ನು ಕೂಡ ಕೊಡಬೇಕಾಗಿರುವಂಥದ್ದು. ಆ ಸಂಬಂಧ ಉದೇಶ್ ಅವರು ಅಂದರೆ ಲೋಕಾಯುಕ್ತ SP ಮೈಸೂರು ಇವರು 4 ತಂಡಗಳನ್ನು ರಚನೆ ಮಾಡಿಕೊಂಡಿರುವಂಥದ್ದು. ಇವರ ವ್ಯಾಪ್ತಿಗೆ ಬರುವಂತಹ ಮೈಸೂರು, ಚಾಮರಾಜನಗರ, ಕೊಡಗು ಈ ಭಾಗದ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು 4 ತಂಡಗಳನ್ನಾಗಿ ರಚನೆ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಒಂದೊಂದು ತಂಡ ಒಂದೊಂದು ಟಾಸ್ಕ್ ಅನ್ನು ಎದುರಿಸಬೇಕಾಗಿದೆ. ಯಾಕಂದ್ರೆ ಒಂದಷ್ಟು ತಂಡ ಈ ಒಂದು ಸೈಟ್ ವಿಚಾರವಾಗಿ ಡಾಕ್ಯುಮೆಂಟೇಷನ್ ಅನ್ನ ತೆಗೆಯುವಂಥ ವಿಚಾರಗಳಾಗಬಹುದು. ಎಲ್ಲಿಂದ ಈ ಪ್ರಕರಣ ಉಟ್ಕೊಳ್ತು ಅನ್ನೋ ನಿಟ್ಟಿನಲ್ಲಿ ಇನ್ನೊಂದು ತಂಡ ತನಿಖೆಯನ್ನ ಮಾಡ್ತದೆ. ಇನ್ನೊಂದಷ್ಟು ತಂಡಗಳು ಏನು ವೈಟ್ನರ್ ಹಾಕಿ ಏನು ಪ್ರಕರಣವನ್ನ ತಿರುಚುವ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಆ ವಿಚಾರವಾಗಿ ಒಂದಷ್ಟು ತಂಡಗಳು ಕೆಲಸವನ್ನ ಮಾಡ್ತದೆ. ಇನ್ನೊಂದಷ್ಟು ತಂಡಗಳು ಟೆಕ್ನಿಕಲ್ ವಿಚಾರವಾಗಿ ಕೂಡ ಒಂದಷ್ಟು ತನಿಖೆಯನ್ನು ಕೂಡ ಆರಂಭಿಸುವಂಥದ್ದು. ಜೊತೆಗೆ ಅಲ್ಟಿಮೇಟ್ ಒಂದೊಂದು ಕೆಲಸಗಳು ಮುಗಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಏನಂತ ಕನ್ಸಿಡರ್ ಆಗಿದ್ದಾವೆ, ಆ ಸಾಕ್ಷ್ಯಗಳನ್ನು ಕೂಡ ತನಿಖೆ ಮಾಡುವ ನಿಟ್ಟಿನಲ್ಲಿ ಕೂಡ ಈ ಒಂದು ತಂಡಗಳು ಕಾರ್ಯಪ್ರವೃತ್ತರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ 4 ತಂಡಗಳನ್ನ ನಿಯೋಜನೆ ಮಾಡಿದೆ. ಪ್ರತಿ ತಂಡದಲ್ಲೂ ಕೂಡ 5-5 ಮಂದಿ ಇರ್ತಾರೆ ಅಂತೇಳಿ ಇದೀಗ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಆದಷ್ಟು ಬೇಗ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಿ ಏನು ಕೋರ್ಟ್ಗೆ ಸಲ್ಲಿಸಬೇಕಂತ ಅನಿವಾರ್ಯತೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದನ್ನ ಈ ಪ್ರಕರಣದ ವಿಚಾರಣೆಗಳನ್ನ ಮಾಡಬೇಕು ನಿಟ್ಟಿನಲ್ಲಿ ಈ ಒಂದು ತಂಡಗಳನ್ನ ಉದೇಶ್ ಅವರು ಇದೀಗ ರಚನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.